ಒಂದು ಅರಮನೆ. ಮಹಾರಾಜರಿಗೆ ಜಯವಾಗಲಿ, ವಂದಿಸಿಕೊಳ್ಳುತ್ತಿದ್ದೇವೆ ಅಪ್ಪಾಜಿ. ಒಳ್ಳೆಯದಾಗಲಿ ಅಮ್ಮ, ಹೇಳಿ. ಮಹಾರಾಜರೇ, ನಿಮ್ಮ ಕುಮಾರಿಯರೆಲ್ಲರೂ ಬಹಳ ಸುಂದರವಾಗಿ ಹೊಳೆಯುವ ಚಂದ್ರನಂತೆ ಬೆಳಗುತ್ತಿದ್ದಾರೆ. ಮಂತ್ರಿಗಳೇ, ನಿಮ್ಮ ಹೊಗಳಿಕೆಗೆ ವಂದನೆಗಳು. ನಾನೇನು ಸುಂದರವಾಗಿದ್ದೇನೆ ಸರಿ, ಆದರೆ ಈ ಸೌಮ್ಯ ಕುರುಪಿ. ಹೌದೌದು, ನಮ್ಮಿಬ್ಬರಿಗಿಂತ ಕಪ್ಪಗಿದ್ದಾಳೆ. ಮುಖದಲ್ಲಿನ ಒಂದು ಅಂಗವು ಸರಿಯಾದ ರೂಪದಲ್ಲಿಲ್ಲ. ಮಕ್ಕಳಿರ, ನೀವು ಹೇಳುತ್ತಿರುವುದು ತಪ್ಪು. ನೀವು ಮೂವರು ರಾಜಕುಮಾರಿ, ನನ್ನ ಮಕ್ಕಳು. ಮೇಲಾಗಿ ರೂಪ ಸೌಂದರ್ಯ ಕೊಟ್ಟಿದ್ದು ದೇವರು, ನಾವೇ ಮಾಡಿಕೊಂಡಿದ್ದಲ್ಲ. ಇರಲಿ ಬಿಡಿ ಅಪ್ಪ, ನಾನು ಕುರುಪಿ ಎಂದು ನನಗೂ ಗೊತ್ತು. ನಾನು ಪಡೆದುಕೊಂಡು ಬಂದದ್ದೇ ಇಷ್ಟು. ಬಾತಾಯಿಗೆ ಸೌಂದರ್ಯ ಎಂದಿಗೂ ಹೊರಗಿನಿಂದ ಕಾಣುವುದಿಲ್ಲ. ಅದು ನಮ್ಮ ಮನಸ್ಸಿನಲ್ಲೇ ಇರುತ್ತದೆ. ನಮ್ಮ ಕಾರ್ಯಗಳ ವ್ಯಕ್ತವಾಗುತ್ತದೆ. ಬೇಸರಿಸದಿರು. ಉದ್ಯಾನವನ. ನೋಡು ರಮ್ಯಾ, ಈ ಕುರುಪಿ ನಮ್ಮೊಡನೆ ಉದ್ಯಾನವನಕ್ಕೆ ಬರುತ್ತಿದ್ದಾಳೆ. ಛೀ, ಎಲ್ಲಿ ಹೋದರೂ ನಮ್ಮ ಹಿಂದೆ ಬರುತ್ತಾಳೆ. ಹೌದು ಅಕ್ಕ, ಇವಳು ನಮ್ಮ ರಾಜ್ಯದಲ್ಲೇ ಇರಬಾರದಿತ್ತು. ಆ ಕಾಲದವಳು. ನಡೆಯಕ್ಕ, ನಾವು ಬೇಗ ಬೇಗ ಅರಮನೆಗೆ ಹೋಗಿ ಬಿಡೋಣ. ಇವಳು ಏನಾದರೂ ಮಾಡಿಕೊಳ್ಳಲು. ನೋವುತ್ತಿದೆ, ಯಾರು ನನ್ನನ್ನು ಕಾಪಾಡಿ. ಅಯ್ಯೋ, ಇದೇನಾಯಿತು? ಈ ಹಕ್ಕಿ ಬಿದ್ದು ಬಿಡಿತಲ್ಲ. ಏನಾಗಲ್ಲ, ಏನಾಗಲ್ಲ. ಈಗಲೇ ಹೊಳದಿಂದ ನೀರು ತಂದು ಕುಡಿಸುವೆ. ಅಬ್ಬ, ಈಗ ಸಮಾಧಾನವಾಯಿತು. ಕುಮಾರನಿಂದ ಹೆಸರೇನು? ಇದೇನಾಶ್ಚರ್ಯ, ಈ ಗಿಳಿ ಮಾತನಾಡುತ್ತಿದೆಯಲ್ಲ. ಹೌದು, ನಾನು ವಿಶೇಷ ಶಕ್ತಿಯುಳ್ಳ ಗಿಳಿ. ಹೌದಾ? ನಾನು ಸೌಮ್ಯ, ಈ ರಾಜ್ಯದ ಕಿರಿಯ ರಾಜಕುಮಾರಿ, ಕುರುಪಿ ರಾಜಕುಮಾರಿ. ಹಾಗಲ್ಲ ಬೇಡ ಸೌಮ್ಯ, ಗುಣದಿಂದ ನೀನು ಎಲ್ಲರಿಗಿಂತ ಸುಂದರ. ಈಗ ತಾನೇ ತಿಳಿಯುತ್ತಲ್ಲ, ನಿನ್ನ ಒಳ್ಳೆಯ ಗುಣಕ್ಕೆ ಮೆಚ್ಚಿದನು. ಯಾವುದಾದರೂ ಒಂದು ವರ ಕೇಳು. ಅಯ್ಯೋ, ನಿಮಗೆ ಗೊತ್ತಿಲ್ಲ, ನನ್ನನ್ನು ಎಲ್ಲರೂ ಕುರುಪಿ ಎಂದು ಹೇಳುತ್ತಾರೆ. ಹಾಗಾದರೆ ಈ ಹಣ್ಣನ್ನು ತಿನ್ನು, ಎಲ್ಲರಿಗಿಂತ ಸುಂದರಿಯಾಗುವೆ. ಅಯ್ಯೋ, ಇದೇನಾಯಿತು? ನಾನೇನಾಯ್ತು? ಇಷ್ಟೊಂದು ಸುಂದರವಾಗಿದ್ದೇನೆ. ನಾನೇನಾಯ್ತು? ಇಷ್ಟೊಂದು ಸುಂದರವಾಗಿದ್ದೇನೆ. ಇನ್ನು ನನಗಿಂತ ಸುಂದರಿ ಯಾರೂ ಇರುವುದಿಲ್ಲ. ನೀನು ಬಹಳ ಸುಂದರಿಯಾಗಿರುವೆ. ನಾನು ಹಣ್ಣು ಕೊಟ್ಟಿದ್ದೇನೆ ಎಂದು ರೂಪ ಬದಲಾಯಿತು ಎಂದು ಯಾರ ಬಳಿಯಾದರೂ ಹೇಳಿದರೆ ಮತ್ತೆ ಮೊದಲ ರೂಪವೇ ಬರುತ್ತದೆ. ಆಗಲಿ ವೀರಯ್ಯ, ಧನ್ಯವಾದಗಳು. ಮೂರು ಅರಮನೆ. ಮಹಾರಾಜ ರಾಜಾದಿರಾಜ ಆಗಮಿಸುತ್ತಿದ್ದಾರೆ. ಗೋಪರ ಗೋಪರ ಗೋಪರ. ಆಗಲಿ, ಎಲ್ಲರೂ ಕುಳಿತುಕೊಳ್ಳಿ. ನಿನ್ನ ಕಲಾಪಗಳು ಪ್ರಾರಂಭವಾಗಲಿ. ನಮಸ್ಕರಿಸುತ್ತಿದ್ದೇವೆ ಅಪ್ಪಾಜಿ. ಕುಳಿತುಕೊಳ್ಳಿ ಮಕ್ಕಳು. ನಿಮ್ಮ ತಂಗಿ ಸೌಮ್ಯಲ್ಲಿ? ಅವಳು ಎಲ್ಲಿರುವಳು ಯಾರಿಗೆ ಗೊತ್ತು? ಎಲ್ಲಾದರೂ ಬಿದ್ದಿರಬಹುದು. ಏನಿದು ಮಕ್ಕಳು, ನಿಮ್ಮ ಸ್ವಂತ ತಂಗಿಗೆ ಈ ರೀತಿ ಹೇಳುತ್ತಿದ್ದಾರೆ. ಈಗಲೇ ನಿಮ್ಮನ್ನು ಶಿಕ್ಷಿಸಿ ಬಿಡುತ್ತೇನೆ, ಎಚ್ಚರ. ತಪ್ಪಾಯಿತು ಅಪ್ಪಾಜಿ, ನಮ್ಮನ್ನು ಕ್ಷಮಿಸಿ ಬಿಡಿ. ಇನ್ನು ಮುಂದೆ ಈ ರೀತಿ ಅವಳನ್ನು ನಿಂದಿಸುವುದಿಲ್ಲ. ಅರೆ, ಯಾರಮ್ಮ ನೀನು? ಅಪ್ರತಿಮ ಸುಂದರಿ, ಇನ್ನು ಈ ರಾಜ್ಯದಲ್ಲಿ ಕಂಡವರಿಲ್ಲ. ಅಪ್ಪಾಜಿ, ನಮಸ್ಕರಿಸುತ್ತಿದ್ದೇನೆ. ಅರೆ, ಯಾರಮ್ಮ ನೀನು? ನನ್ನನ್ನು ಅಪ್ಪಾಜಿ ಎಂದು ಕರೆಯುತ್ತಿದ್ದಿ? ನಾನು ಅಪ್ಪಾಜಿ, ನಿಮ್ಮ ಕಿರಿಯ ಮಗಳು ಸೌಮ್ಯ. ಮಂತ್ರಿಗಳು, ಇವರು ಯಾಕೆ ಈ ರೀತಿ ಹೇಳುತ್ತಿದ್ದಾರೆ? ಇವಳ ಸುಳ್ಳಿಗೆ ಶಿಕ್ಷೆಯಾಗಬೇಕು. ಮಹಾಪ್ರಭು, ನೀವು ಹೇಳುತ್ತಿರುವುದು ಸರಿಯಾಗಿ ಇದೆ. ಇವಳು ನಿಮ್ಮ ಮಗಳಲ್ಲ, ಯಾರೋ ಸುಳ್ಳುಗಾತಿಯೇ ಇರಬೇಕು. ಯಾರಲ್ಲಿ ಸೈನಿಕರೇ, ಈ ಸುಳ್ಳುಗಾತಿಯನ್ನು ಎಳೆದೊಯ್ದು ಕಾರಾಗೃಹದೊಳಗೆ ಹಾಕಿರಿ. ಅಯ್ಯೋ, ಏನು ಮಾಡಲಿ? ಸತ್ಯ ಹೇಳಿದರೆ ರೂಪ ಹೋಗುತ್ತದೆ, ಹೇಳದಿದ್ದರೆ ಮಾನ ಹೋಗುತ್ತದೆ. ಏನು ಮಾಡಲಿ, ಏನು ಮಾಡಲಿ? ಸತ್ಯ ಹೇಳುವುದೇ ಸರಿ. ರೂಪಕ್ಕಿಂತಲೂ ಗುಣವಾಗಿರುವುದು ಬದುಕಿನ ಅಗತ್ಯವಾಗಿದೆ. ಅಪ್ಪಾಜಿ, ಕ್ಷಮಿಸಿ. ನಾನೇನು ಸುಳ್ಳುಗಾತಿಯಲ್ಲ. ಅಕ್ಕಂದಿರು ನನ್ನನ್ನು ಉದ್ಯಾನವನದಲ್ಲಿ ಬಿಟ್ಟು ಹೋದ ನಂತರ ಮರದಿಂದ ಬಿದ್ದು ಗಾಯಗೊಂಡ ಗಿಳಿಯೊಂದನ್ನು ಉಪಚರಿಸಿದೆ. ಆ ಗಿಳಿ ಕೊಟ್ಟ ಶಕ್ತಿಶಾಲಿ ಹಣ್ಣನ್ನು ತಿಂದು ರೂಪವಂತಿಯಾದೆ. ನೋಡಿ, ಮತ್ತೆ ಕುರೂಪಿಯಾದೆ. ಈಗ ಅಕ್ಕಂದಿರು ನನ್ನನ್ನು ಛೇಡಿಸುತ್ತಾರೆ. ಅಳಬೇಡ ಮಗಳು, ನಿನ್ನ ಕಥೆ ತಿಳಿಯದೆ ನೀನು ಸುಳ್ಳುಗಾಡ್ತಿ ಎನಿಸಿತು. ಇನ್ನು ಮುಂದೆ ನಿನ್ನ ಅಕ್ಕಂದಿರು ಕಟುವಾಗಿ ವರ್ತಿಸುವುದಿಲ್ಲ. ಹೌದು ತಂಗಿ, ನಮ್ಮಿಂದ ತಪ್ಪಾಯಿತು. ಇನ್ನು ಮುಂದೆ ಹೀಗೆ ಮಾಡಲಾರೆವು. ನಮ್ಮನ್ನು ಕ್ಷಮಿಸು. ಇಲ್ಲ ಅಕ್ಕ, ನೀವು ಕ್ಷಮೆ ಕೇಳಬೇಡಿ.